ತಿಂಗಳಿಗೆ 3 ರಿಂದ 4 ಲಕ್ಷ ಇನ್ಕಮ್ ಮಾಡಬಹುದು. ನಾವಿಲ್ಲಿ ಕೆಲಸಕ್ಕೆ ಸೇರಿದ್ರೆ ಆಗ್ಬೋದಾ ಅಂತ ಏನಾದ್ರೂ ಕೆಲಸಗಳು ಇಲ್ಲ. ಎಷ್ಟು ಕೆಲಸಕ್ಕೆ ಎಷ್ಟು ಜನ ಇದ್ದಾರೆ? ಈಗ 4 ಜನ ಇದ್ದಾರೆ. 4 ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ ನೀವು? ಹೌದು. ಒಬ್ಬ ಮಹಿಳೆಯಾಗಿ ಖುಷಿ ಅನಿಸ್ತಾ? ಹಾಗಾದ್ರೆ ಶಾಪ್ ಅಲ್ಲಿ 4 ಜನ, ಮನೇಲಿ ಇದು ಗೋಡನ್ ಅಲ್ಲಿ 4 ಜನ ಇದ್ದಾರೆ. 8 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಈ ಒಂದು ಅಂಗಡಿಗೆ? ಈಗ 4 ಲಕ್ಷ 4-5 ಲಕ್ಷ ಫಸ್ಟ್ ಇನ್ವೆಸ್ಟ್ ಲೋನ್ ಮಾಡಿ ಮಾಡಿದ್ದೇವೆ. ಮತ್ತೆ ಸ್ವಲ್ಪ ಕೈಯಿಂದ ಎಲ್ಲ ಅಮೌಂಟ್ ಹಾಕಿ ನಾನು ತಾರನಾಥ್ ಪೂಜೆ. ನಾವು ಇವತ್ತು ಪುತ್ತೂರಲ್ಲಿದ್ದೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಶಿರವನ್ನು ಬಾಗುತ್ತಾ ನಾವು ಇವತ್ತು ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇವೆ. ಪುತ್ತೂರು ಲಹರಿ ಡ್ರೈ ಫ್ರೂಟ್ಸ್ ನ ಅಂಗಡಿಗೆ ಎದುರುಗಡೆ ಇದ್ದೇವೆ. ಲಹರಿ ಡ್ರೈ ಫ್ರೂಟ್ಸ್ ಇಲ್ಲಿ ವಿವಿಧ ರೀತಿಯ ಉತ್ಪನ್ನಗಳು ಸಿಗುವಂತದ್ದು, ಡ್ರೈ ಫ್ರೂಟ್ಸ್ಗಳು, ಅದಲ್ಲದೆ ಮೂಮೆಂಟಮ್ಗಳು, ಈ ಸಭೆ ಸಮಾರಂಭಕ್ಕೆ ಬೇಕಾಗುವಂತಹ ಮೂಮೆಂಟಮ್ಗಳು, ಅದಲ್ಲದೆ ಕುಲ್ಫಿ ಐಟಮ್ಗಳು, ಬೇರೆ ಬೇರೆ ದೇಶದ ಚಾಕ್ಲೇಟ್ಸ್ಗಳು ಸಿಗುವಂತದ್ದು. ಬನ್ನಿ ನೋಡುವ, ಒಳಗಡೆ ಹೋಗುವ, ನೋಡುವ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಆರಾಮ ಸರ್. ಏನು ನಿಮ್ಮ ಸ್ಪೆಷಲ್ ಈ ಅಂಗಡಿ? ಸ್ಪೆಷಲ್ ಅಂದ್ರೆ ಡ್ರೈ ಫ್ರೂಟ್ಸ್ ಅಲ್ಲಿ ನಿಮಗೆ ಮೊದಲು ನಾವು ನೋಡಿದ್ದು ಬಾಸ್ಕೆಟ್. ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲ ಸಹ ಉಂಟು, ಇಲ್ಲ ಅಂತ ಇಲ್ಲ. ಬಾಸ್ಕೆಟ್ ಮೈನ್ ಕಸ್ಟಮರ್ ಗೆ ಯಾವ ರೀತಿ ಹೇಗೆ ಬೇಕು, ಯಾವ ನಮ್ಮಲ್ಲಿ ಆಲ್ರೆಡಿ ಮಾಡಿ ಇಟ್ಕೊಂಡು ಇರ್ತದೆ. ಶಾಲು, ಹಾರ, ಪೇಟ ಮತ್ತೆ ಬಾಸ್ಕೆಟ್, ಇದು 4 ಐಟಮ್ ಮಾಮೂಲಿ ಯಾವುದೇ ಒಂದು ಸಭೆ ಸನ್ಮಾನಕ್ಕೆ ಮೈನ್ ಆಗಿ ಬೇಕಾಗುದು ಅಗದಿ ಅದನ್ನ ಇಟ್ಕೊಂಡಿರ್ತೇವೆ. ಮತ್ತೆ ಅವರಿಗೆ ಇನ್ನು ಕೆಲವು ಅದೇ ಅಮೌಂಟಿಗೆ ಕಮ್ಮಿ ಆಯ್ತು, ಅದಕ್ಕಿಂತ ಜಾಸ್ತಿ ಬೇಕು ಅಂತ ಹೇಳಿದ್ರೆ 5-10 ನಿಮಿಷದಲ್ಲಿ ಅವರ ಬಜೆಟ್ಗೆ ತಕ್ಕಾಗಿ ನಾವು ಮಾಡಿ ಕೊಡ್ತೇವೆ. ಹಾಗೆ ಈಗ ಪುತ್ತೂರು ಸುಳ್ಯಗಳಲ್ಲಿ ನಿಮ್ಮ ಅಂಗಡಿ ಈಗ ಫೇಮಸ್ ಆಗಿ ಎಲ್ಲ ಸುದ್ದಿಯಲ್ಲಿ ಉಂಟು. ಯಾವ ರೀತಿ ಎಷ್ಟು ಫೇಮಸ್ ಆಗ್ಲಿಕ್ಕೆ ಏನ್ ಕಾರಣ ಅಂತ? ಗಿಫ್ಟ್ ಐಟಮ್, ಮೈನ್ ಆಗಿ ಗಿಫ್ಟ್ ಐಟಮ್. ನಾವು ಇಲ್ಲಿ ಸ್ಟಾರ್ಟ್ ಮಾಡಿ 10 ವರ್ಷ ಆಯ್ತು. 10 ವರ್ಷ ಸ್ಟಾರ್ಟ್ ಮಾಡುವಾಗ ಇಲ್ಲಿ ಪುತ್ತೂರಲ್ಲಿ ಡ್ರೈ ಫ್ರೂಟ್ಸ್ ಅಂತ ಯಾವುದು ಇರ್ಲಿಲ್ಲ. ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ನಾವು ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ ನಾವು. ಅದ್ರಲ್ಲಿ ಸಹ ಎಲ್ಲರೂ ಸಭೆಗೆಲ್ಲ ಫ್ರೂಟ್ ಕೊಡ್ತಿದ್ರು. ಫ್ರೂಟ್ ಇದು ಕೊಟ್ರೆ 1 ದಿವಸ 2 ದಿವಸ ಓಪನ್ ಮಾಡಿದ್ರೆ ಹಾಳಾಗಿ ಆಯ್ತು. ನೋಡಿ, ಪುತ್ತೂರಿನಲ್ಲಿ ಪುತ್ತೂರಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಿಖಿತ ಅವರು ಈ ಒಂದು ಅಂಗಡಿಯನ್ನು ತೆರೆದಿರುವಂತದ್ದು. ಉತ್ತಮವಾದ ಒಂದು ರೆಸ್ಪಾನ್ಸ್ ಜನಗಳು ಸಿಗ್ತಾ ಉಂಟು ಇವತ್ತು. ಹಾಗೆ ನಮಗೆ ಕೂಡ ಖುಷಿ ಅನಿಸ್ತಾ ಉಂಟು. ಯಾಕಂತ ಹೇಳಿದ್ರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದ್ದವಂತವರು. ಈಗ ಪುತ್ತೂರು ಅಂದ್ರೆ ನಮಗೆ ದೊಡ್ಡ ಸಿಟಿ, ನಾವು ಗ್ರಾಮೀಣ ಪ್ರದೇಶದಲ್ಲಿ ಇರುವವರು. ಈಗ ಹೊರಗಡೆ ಈ ರೀತಿ ಮಾಡುದಿದ್ರೆ ಅಂಗಡಿ ಯಾವ ರೀತಿ ನೀವು ಬ್ರಾಂಚೆಸ್ ಕೊಡ್ತಿದ್ದೇವೆ. ಅದಕ್ಕೋಸ್ಕರ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಬೇರೆ ಇದ್ದಾರೆ, ಅವರೇ ಎಲ್ಲ ನೋಡಿಕೊಳ್ತಾ ಇದ್ದಾರೆ. ಅಲ್ಲಿ ಲಾಸ್ಟ್ ಯಾವಾಗ ನಮ್ಮ ಹತ್ರ ಬರ್ತದೆ. ಬೇರೆ ಅಂಗಡಿ ನಿಮ್ದು ಎಲ್ಲಿಯಾದ್ರೂ ಇದೆಯಾ? ಇದು ಒಂದೇ ಈಗ ಮೈನ್ ಸ್ಟಾರ್ಟ್ ಇದೊಂದೇ. ಈಗ ಆಲ್ರೆಡಿ ತುಂಬಾ ಬ್ರಾಂಚೆಸ್ ಆಗಿದೆ ಅಂತ ಬುಕಿಂಗ್ ಆಗ್ತಾ ಉಂಟು. ತುಂಬಾ ಪ್ರೊಸೆಸಿಂಗ್ ಎಲ್ಲ ತುಂಬಾ ಉಂಟು, ಅದಕ್ಕೆ ಬುಕಿಂಗ್ ಮಾಡ್ತಿದೆ. ಈಗ ಚಾಕ್ಲೇಟ್ಸ್ ಗಳು ಬೇರೆ ಯಾವ ತರ ಬೇರೆ ದೇಶದಿಂದ 7-8 ಕಂಟ್ರಿದು ಉಂಟು ಆಲ್ಮೋಸ್ಟ್ ಈಗ. ಮತ್ತೆ ಬೇಕು ಅಂತ ಹೇಳಿದ್ರೆ ನೋಡ್ಬೇಕು, ಆಲ್ಮೋಸ್ಟ್ ಯಾವ್ದು ಜಾಸ್ತಿ ಮೂಮೆಂಟ್ ಅದೇ ನಾವು ತಂದಿಡುದು. ಯಾಕಂದ್ರೆ ಕಸ್ಟಮರ್ ಗೆ ಅದೇ ಗೊತ್ತಿರ್ತದೆ, ಇದೇ ಮೈಮಿ ಬೇಕು ಅಂತ ಹೇಳಿಕೊಂಡು. 7-8 ಕಂಟ್ರಿದು ನಮ್ಮಲ್ಲಿ ಉಂಟು. ನಿಮ್ಮಲ್ಲಿ ಕುಲ್ಫಿ ಕೂಡ ಫೇಮಸ್. ಡೈರೆಕ್ಟ್ ಬಾಂಬೆ ಇಂದ ಬರೋದು. ನಾವು ಆರ್ಡರ್ ಮಾಡಿ 2 ದಿವಸದೊಳಗೆ ತಂದು ಕೊಡ್ತಾರೆ. ಆರ್ಡರ್ ಹಾಕಿದ್ಮೇಲೆ ಅವ್ರು ತರೋದು, ನಮಿಗೋಸ್ಕರ ಅವ್ರು ಮಾಡಿ ಕೊಡುದು. ನಮ್ಗೆ ಇಂಥ ಫ್ಲೇವರ್ ಬೇಕು ಇಂಥದೇ ಹೇಳಿದ್ರೆ ಅವ್ರು ಮಾಡಿ ಕೊಡುದು. ಆಮೇಲೆ ಮದ್ವೆಗೆಲ್ಲ ಸಹ ನಾವು ತರಿಸ್ಕೊಡ್ತೇವೆ. ಹೋಲ್ಸೇಲ್ ಅಲ್ಲಿ ಮಾಡಿ, ಮದ್ವೆಗಾಗ್ಲಿ ಬರ್ತ್ಡೇಗೆ ಅದಕ್ಕೆಲ್ಲ ಕೆಲವರು ತಗೊಂಡ್ ಹೋಗ್ತಾರೆ. ಹೋಲ್ಸೇಲ್ ಅಲ್ಲಿ ಮೊದ್ಲಿಗೆ ಯಾವ ರೀತಿ ಜನಗಳ ರೆಸ್ಪಾನ್ಸ್ ಇತ್ತು ಅಂತ ಈ ಒಂದು ಫಸ್ಟ್ ಈಗ ಇದು ಪುತ್ತೂರಲ್ಲಿ ಡ್ರೈ ಫ್ರೂಟ್ಸ್ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ. ಹೌದೌದು, ಸ್ವಲ್ಪ ಈ ತರದ ಅಂಗಡಿಗೆ ಬರೋದಕ್ಕೆ ಸಾಮಾನ್ಯ ವರ್ಗದವರು ಸ್ವಲ್ಪ ದುಡ್ಡು ಜಾಸ್ತಿ. ಹೌದೌದು, ಕಾಸ್ಟ್ಲಿ. ಮತ್ತೆ ಈಗವಾಗೆಲ್ಲ ಗೊತ್ತು, ಈಗ ಡಾಕ್ಟರ್ಸ್ ಹೇಳುದೆಂತ ಇದನ್ ತಿನ್ಬೇಕು, ಹಿಮೋಗ್ಲೋಬಿನ್ ಕಮ್ಮಿ, ಅದು ಇದು ಹೇಳಿ ಈಗ ಎಲ್ಲರೂ ಸೆಟ್ ಆಗಿದ್ದಾರೆ. ನಿಮಗೆ ಈ ತರದ ಪ್ಲಾನ್ ಅದು ಹೇಗೆ ಅಂತ, ಈ ಅಂಗಡಿ ಹಾಕ್ಬೇಕು, ಈ ತರದ ಒಂದು ಶಾಪ್ ಅನ್ನು ತೆರಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ವಿಷಯ ಅಂದ್ರೆ, ನಾವು ಇಲ್ಲಿ ಯಾವ್ದು ಎಲ್ಲ ಸಹ ಹಾಕಿದ್ರೆ ಎಲ್ಲ ಸಹ ಒಂದೇ ರೀತಿ ಇರ್ತದಲ್ಲ, ಅದಕ್ಕೋಸ್ಕರ ನಾವು ಯಾವ್ದಾದ್ರು ಡಿಫ್ರೆಂಟ್ ಆಗಿ ಯಾರು ಮಾಡೋದನ್ನು ಮಾಡುವ ಅಂತ ಎಳುವಿಲಿದ್ದದ್ದೇ ಫಸ್ಟ್ ಗೆ ಮಾಡುವಾಗ. ಆಮೇಲೆ ಸ್ಟಾರ್ಟ್ ಮಾಡಿದೆವು ಡ್ರೈ ಫ್ರೂಟ್ಸ್ ಅಲ್ಲಿ. ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಇದು ಎಂತ ಬಾಸ್ಕೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು, ಸಣ್ಣದಾಗಿ ಅಮೌಂಟ್. ಆಮೇಲೆ ಈಗ ಒಂದು ಮಾಮೂಲಿ ಸ್ಟೆಪ್ ಇದು ಹೋಲ್ಸೇಲ್ ಅಲ್ಲಿ. ಎಂತಂದ್ರೆ ಫಸ್ಟ್ ಗೆ ಬಂದ ಕೂಡಲೇ ನಂಗೆ ಸನ್ಮಾನಕ್ಕೆ ಬೇಕು, ಬಂದ ಕೂಡಲೇ ಎಲ್ಲ ಒಂದೇ ಸೂರಿನಡಿಯಲ್ಲಿ ಎಲ್ಲ ಸಿಗ್ಬೇಕು ಒಂದೇ, ಅದಕ್ಕೋಸ್ಕರ ಎಲ್ಲ ತಂದು ಇಟ್ಕೊಳೋದು ಎಲ್ಲ ಸಹ ಉಂಟು. ಮತ್ತೆ ಇದು
ಇಂತ ಮದ್ವೆಗೆ ಹ್ಯಾಂಪರ್ಸ್, ಚಾಕ್ಲೇಟ್ಸ್, ಅದರಿಂದ ಅವ್ರದ್ದು ಎಲ್ಲ ರೆಡಿ ಮಾಡಿ ಕೊಡ್ತೇವೆ. ಅವರು ಡ್ರೆಸ್, ಚಪ್ಪಲ್ಸ್ ಎಲ್ಲ ತಂದು ಕೊಡ್ತಾರೆ. ಅದಕ್ಕೋಸ್ಕರ ಯಾವ್ದು ಬೇಕು ಅದೇ ರೀತಿಯಲ್ಲಿ ಅವರಿಗೆ ಮಾಡಿ ಕೊಡ್ತೇವೆ. ಕಸ್ಟಮರ್ ಬೇಕಾದ ಮೊದಲಿಗೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಈ ಒಂದು ಅಂಗಡಿಗೆ? ಈಗ 4 ಲಕ್ಷ 4-5 ಲಕ್ಷ ಫಸ್ಟ್ ಇನ್ವೆಸ್ಟ್ ಲೋನ್ ಮಾಡಿ ಮಾಡಿದ್ದೇವೆ. ಮತ್ತೆ ಸ್ವಲ್ಪ ಕೈಯಿಂದ ಎಲ್ಲ ಅಮೌಂಟ್ ಹಾಕಿದ್ದೇವೆ. ನಿಮಗೆ ಈ ಒಂದು ಅಂಗಡಿ ಮಾಡೋದಿದ್ರೆ ಯಾರು ನಿಮಗೆ ಸಹಕಾರ? ಗಂಡನೇ ಸಹಕಾರ. ಹೌದು. ನೋಡಿ, ಈ ತರದ ಒಂದು ಅಂಗಡಿಯನ್ನು ತೆರೆದು ನಮಗೆ ಕೂಡ ಖುಷಿ ಅನಿಸ್ತಾ ಉಂಟು. ಯಾಕಂತಂದ್ರೆ ಈ ಕರ್ನಾಟಕದ ಜನತೆ ಇವತ್ತು ಮಹಿಳೆಯರು ಕೆಲಸ ಇಲ್ಲ, ಏನಿಲ್ಲ, ಅದಿಲ್ಲ ಇದಿಲ್ಲ ಅಂತ ಸೋಮಾರಿತನ ಮಾಡೋದಕ್ಕಿಂತ ಈ ತರದ ಒಂದು ಕನಸನ್ನು ಕಾಣ್ಬೇಕು. ನಾವು ಯಾವತ್ತಿದ್ರು ಕೂಡ ಕನಸು ಕಾಣದಿದ್ರೆ, ಅದನ್ನು ಸಾಕಾರಗೊಳಿಸದಿದ್ರೆ ಈ ತರದ ಅಂಗಡಿ ತೆರೀಲಿಕ್ಕೆ ಸಾಧ್ಯವೇ ಇಲ್ಲ ಯಾರಿಗೂ ಕೂಡ. ನೋಡಿ, ಇವರು ಎಲ್ಲಾ ಐಟಮ್ಸ್ ಲಹರಿ ಇವರದೇ ಪ್ರಾಡಕ್ಟ್. ಇವತ್ತು ನೀವೇ ಇದು ಪ್ಯಾಕೆಟ್ ಎಲ್ಲ ನೀವೇ ಮಾಡಿದ್ರೆ? ಪ್ಯಾಕೆಟಿಂಗ್ ಜನ ಇದ್ದಾರೆ. ಮೊದಲಿಂದಾನೇ ಈ ತರ ಮಾಡ್ತಾ ಇದ್ರೆ? ಇಲ್ಲ, ಮೊದಲಿಂದ ಇರ್ಲಿಲ್ಲ. ಸ್ವಲ್ಪ ಬೇರೆ ಇದ್ರಲ್ಲಿ ಬೇರೆಯವರ ಕೈಯಿಂದ ತಕೊಂಡು ಸೇಲ್ ಮಾಡ್ತಿದ್ದೆವು. ಈಗ ನಮ್ಮದೇ ಇದಾಗಿ ಪ್ಯಾಕಿಂಗ್ ಮಾಡಿ ನಾವೇ. ಈ ಪ್ಯಾಕೆಟ್ ನೀವೇ ಇಲ್ಲಿ ಮಾಡೋದು? ಇಲ್ಲ, ಗೋಡ ಇದೆ, ಅಲ್ಲಿ ಜನ ಇದ್ದಾರೆ, ಅವರು ಮಾಡ್ತಾರೆ. ಹೀಗೆ ಅಂತ ತಕೊಂಡು. ಮೇಡಮ್, ಈಗ ನಿಮಗೆ ತಿಂಗಳಿಗೆ ಎಷ್ಟು ಉತ್ಪಾದನೆ ಮಾಡಿರುವಂತ ಇದರಿಂದ ಒಂದು ಆರ್ಥಿಕವಾಗಿ ಎಷ್ಟು ಗಳಿಕೆ ಮಾಡುವಂತದ್ದು? ತಿಂಗಳಿಗೆ 3-4 ಲಕ್ಷ ಮಾಡಬಹುದು. ನಾವಿಲ್ಲಿ ಕೆಲಸಕ್ಕೆ ಸೇರಿದ್ರೆ ಆಗ್ಬೋದಾ ಅಂತ? ಏನಾದ್ರೂ ಕೆಲಸಗಳು ಇಲ್ಲ. ಎಷ್ಟು ಕೆಲಸಕ್ಕೆ ಎಷ್ಟು ಜನ ಇದ್ದಾರೆ? ಈಗ 4 ಜನ ಇದ್ದಾರೆ. 4 ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ ನೀವು? ಹೌದು. ಒಬ್ಬ ಮಹಿಳೆಯಾಗಿ ಖುಷಿ ಅನಿಸ್ತು. ಹಾಗಾದ್ರೆ ಶಾಪ್ ಅಲ್ಲಿ 4 ಜನ, ಮನೇಲಿ ಇದು ಗೋಡನ್ ಅಲ್ಲಿ 4 ಜನ ಇದ್ದಾರೆ. 8 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ನೋಡಿ ವೀಕ್ಷಕರೇ, ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಯಾಕಂತ ಹೇಳಿದ್ರೆ ಇದು ಮಹಿಳೆಯರು ಒಂದು ಮುಂದೆ ಬರ್ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂತ ವಿಡಿಯೋ. ಕರ್ನಾಟಕ ಜನತೆಗೆ ಇದರಿಂದ ಏನಾದ್ರು ಪ್ರಯೋಜನ ಆಗ್ತದ, ನಮ್ಮ ವಿಡಿಯೋದಿಂದ ಏನಾದ್ರು ಡೆವಲಪ್ ಆಗ್ತದ, ಅವರ ಜೀವನದಲ್ಲಿ ಏನಾದ್ರು ಒಳಿತನ್ನು ಕಾಣ್ಬೋದ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡುವಂಥದ್ದು. ಯಾವುದೇ ರೀತಿಯ ದುಡ್ಡು ತೆಕೊಂಡು ಪ್ರಮೋಷನ್ ವಿಡಿಯೋ ಹಾಗೆ ಮಾಡುವಂಥದ್ದಲ್ಲ ಇದು. ಮೇಡಮ್, ಈಗ ಐಟಮ್ಸ್ ಬೇಕಾದ್ರೆ ಯಾವ ರೀತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ? ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ. ಅದೇ ನಂಬರಿಗೆ ಕಾಲ್ ಮಾಡಿ ಹೇಳಿದ್ರೆ ಆಯ್ತು. ಕಾಲ್ ಮಾಡಿ ವಾಟ್ಸ್ಆಪ್ ಮಾಡಿದ್ರು ಸಾಕಾಗ್ತದೆ. ಅವರಿಗೆ ನಾವು ತಲುಪಿಸುವ ವ್ಯವಸ್ಥೆ ಮಾಡಿದ್ವಿ. ಬಸ್ಸಲ್ಲಿ ಯಾವ್ದ್ರಲ್ಲಿ ಆಗ್ತದೆ ಅದರಲ್ಲಿ ಅವ್ರಿಗೆ ಯಾವ ಬಜೆಟ್ಗೆ ಬೇಕು ಆ ಬಜೆಟ್ಗೆ ನಾವು ಮಾಡಿ ರೆಡಿ ಮಾಡಿ ಕೊಡ್ತೇವೆ. ಹೆಚ್ಚಾಗಿ ಕಾಲೇಜಿಗೆ, ಸನ್ಮಾನಕ್ಕೆ ಆಲ್ಮೋಸ್ಟ್ ಇಲ್ಲಿಂದನೇ ಹೋಗುದು. ನೋಡಿ, ಪುತ್ತೂರು, ಸುಳ್ಯ ಈ ಭಾಗಗಳಲ್ಲಿ ಈ ಸಭೆ ಸಮಾರಂಭಗಳಿಗೆ ಬೇಕಾಗುವಂತಹ ಐಟಮ್ಸ್ಗಳು ಒಂದೇ ಸೂರಿನಡಿಯಲ್ಲಿ ಸಿಗುವಂತದ್ದು. ಎಲ್ಲ ಐಟಮ್ಸ್ಗಳು ಪೇಟದಿಂದ ಹಿಡಿದು ಗಿಫ್ಟ್ ಎಲ್ಲ, ಯಾವ್ದೆಲ್ಲ ಸಭಾ ಸಮಾರಂಭಕ್ಕೆ ಸನ್ಮಾನಗಳು ಮಾಡೋದಿದ್ರೆ ಬೇಕು ಅದೆಲ್ಲ ಇಲ್ಲಿ ಸಿಗ್ತದೆ. ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ನಂಬರ್ ಅನ್ನು ಕೊಟ್ಟಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡಿ. ಕೊನೆಯದಾಗಿ ಈ ಜನತೆಗೆ ಯಾವ ರೀತಿ ಮೆಸೇಜ್ ಕೊಡ್ತೀರಾ ನೀವು ಅಂತ ಈ ತರದ ಉದ್ಯಮದ ಬಗ್ಗೆ ಮಾತಾಡೋದಿದ್ರೆ? ಉದ್ಯಮದಲ್ಲಿ ಮಾತಾಡೋದಾದ್ರೆ ಯಾರು ಸಮೇತ ಮಾಡ್ಬೋದು, ಮಾಡೋದೇನಿಲ್ಲ. ಈಗ ಹೆಂಗಸರಿ ಅಂತ ಎಷ್ಟೋ ಜನ ಕಲ್ತು ಸುಮ್ನೆ ಇದ್ದವ್ರು ಇದ್ದಾರೆ. ಅದಕ್ಕೋಸ್ಕರ ಬ್ಯಾಂಕ್ ಅಲ್ಲಿ ಈಗ ಲೋನು ಸಿಗ್ತದೆ, ಮಾಡ್ಬೋದು, ಮಾಡೋದೇನಿಲ್ಲ, ಮಾಡ್ಬೋದು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದೀರಾ, ನಮ್ಮ ಜೊತೆ ಕಲಿದ್ದೀರಾ, ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.